ನಮಸ್ಕಾರ ಕೊರೋನಾ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಲಾಕ್ಡೌನ್ ನಡುವೆನೇ ಭರ್ಜರಿಯಾಗಿ ಮದುವೆ ನಡೀತಾ ಇತ್ತು. ಯಲಹಂಕದ ರಮಡಾ ರೆಸಾರ್ಟ್ ನಲ್ಲಿ ಮದುವೆ ಆಗ್ತಾ ಇದ್ದು, ಮದುವೆಗೆ ಅನುಮತಿಯನ್ನ ಹಂಗಾದ್ರೆ ರೆಸಾರ್ಟ್ ಮಾಲೀಕರು ಕೊಟ್ರ. ಈ ಟೈಮ್ನಲ್ಲಿ ರೆಸಾರ್ಟ್ ಎಲ್ಲ ಬಂದ್ ಆಗಿದೆ ಲಾಕ್ಡೌನ್ ಇರೋದ್ರಿಂದ. ಮದುವೆ ಅಂದ್ರೆ ಈಗ ಮೊದಲೇ ನಿಶ್ಚಯ ಆಗಿರುತ್ತೆ, ಮಾಡಬೇಕು ಅಂತಂದ್ರು 20ರಿಂದ ಕಡಿಮೆ ಇರಬೇಕು ಜನಸಂಖ್ಯೆ ಅಂತ ಈಗ ಸರ್ಕಾರನೇ ಹೇಳಿದೆ. ಪರ್ಮಿಷನ್ ಕೊಟ್ಟಿದ್ದೆ, ಹಂಗಾದ್ರೆ ತಪ್ಪಾಯ್ತಾ ಮದುವೆ ಮಾಡ್ಕೊಳ್ಳಿ ಅಂತ? ಸೊ ಇಲ್ಲಿ ರೆಸಾರ್ಟ್ ಅಲ್ಲಿ ಮಾಲೀಕರು ಪರ್ಮಿಷನ್ ಕೊಟ್ಟಿದ್ದು ಹೆಂಗೆ? ಲಾಕ್ಡೌನ್ ಇದ್ರೂ ಕೂಡ ಭರ್ಜರಿಯಾಗಿ ಮದುವೆಗೆ ಅಲ್ಲಿ ಕದ್ದು ಮುಚ್ಚಿ ಸಿದ್ಧತೆಗಳು ಆಗ್ತಾ ಇತ್ತು. ಯಲಹಂಕದ ರಮಡಾ ರೆಸಾರ್ಟ್ ನಲ್ಲಿ ಈ ತರ ಮದುವೆ ತಯಾರಿಗಳು ಆಗ್ತಾ ಇದ್ದು, ರೆಸಾರ್ಟ್ ಮಾಲೀಕರು ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದು ಹೆಂಗೆ ಅಂತ. ಇಲ್ಲಿ 20ಕ್ಕೂ ಹೆಚ್ಚು ಕಾರ್ಗಳಲ್ಲಿ ಜನ ಬಂದಿದ್ದಾರೆ. ಕಾರ್ನಲ್ಲಿ ಬಂದವರಿಗೆ ಸ್ಥಳೀಯರು ಸುಮ್ಮನೆ ಬಿಡ್ತಾರ, ತರಾಟೆಗೆ ತಗೊಂಡಿದ್ದಾರೆ. ಹೊನೇನಹಳ್ಳಿ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ಕಾರ್ನಲ್ಲಿ ಬಂದವರಿಗೆ ತರಾಟೆಗೆ ತಗೊಂಡಿದ್ದಾರೆ, ಕಾರ್ ತಡೆದಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಈಗ ಸ್ಥಳೀಯರು ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರನ್ನ ತಡೆದಿದ್ದಾರೆ, ಕೇಳಿದ್ದಾರೆ. ಮತ್ತೆ ಇಲ್ಲಿ ಭರ್ಜರಿಯಾಗಿ ಮದುವೆ ತಯಾರಿಗಳು ಆಗ್ತಿತ್ತು ಅಂತ ಆರೋಪವನ್ನ ಅಲ್ಲಿ ಸ್ಥಳೀಯರು ಅಂದ್ರೆ ಗ್ರಾಮಸ್ಥರು ಮಾಡಿರೋದು. ಮೋರೋರು ಇಲ್ಲಿ ಸರ್ಕಾರನೇ ಹೇಳಿದೆ, ಮದುವೆ ಅಂದ್ರೆ ಮೊದಲೇ ನಿಶ್ಚಯ ಆಗಿರುತ್ತೆ, ಡೇಟು ಮುಹೂರ್ತ ಟೈಮ್ ಎಲ್ಲ ನೋಡಿರ್ತಾರೆ ಒಳ್ಳೆ ಗಳಿಗೆ ಅಂತೆಲ್ಲ. ಹಾಗಾಗಿ 20ಕ್ಕಿಂತ ಕಡಿಮೆ ಜನಸಂಖ್ಯೆ ಇರಬೇಕು, ಕುಟುಂಬದವರಷ್ಟೇ ಪಾಲ್ಗೊಳ್ಬೇಕು ಅಂತ ಸರ್ಕಾರ ಹೇಳಿದೆ. ಬಟ್ ಇಲ್ಲಿ ಭರ್ಜರಿಯಾಗಿ ತಯಾರಿಗಳಾದಂಗೆ ಕಾಣ್ತಾ ಇದೆ. ಹೇಳಿ ಕೇಳಿ ರೆಸಾರ್ಟ್ ನಲ್ಲಿ ಇವ್ರು ರೆಡಿ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ಸ್ಥಳೀಯರ ಗಮನಕ್ಕೆ ಬಂದಿದೆ ಇದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯರಾಗಿರುವಂತ ರಾಜಣ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಜಣ್ಣ ಅವರೇ, ನಿಮ್ ಗಮನಕ್ಕೆ ಯಾವಾಗ ಬಂದಿದ್ದು? ಸುಮಾರು ಎಷ್ಟು ಜನ ಬಂದಿದ್ದಾರೆ? ಮದುವೆ ತಯಾರಿ ಆಗ್ತಿತ್ತಾ ಅಥವಾ ಮದುವೆ ಆಗೋಗಿದೆಯಾ ಅಲ್ಲಿ? ನಿನ್ನೆ ಬೆಳಿಗ್ಗೆ ಖಾಲಿ ಮಾಡಿಸಿದ್ದಾರೆ ಅವ್ರನ್ನ. ನಮ್ದು ಗೊತ್ತಾಗಿದ್ದು ನಿನ್ನೆ ಬೆಳಿಗ್ಗೆನೆ, ರಾತ್ರಿ ಮದುವೆ ಆಗಿದೆ ಅಂತ ಹೇಳಿ. ಸೋಮವಾರ ರಾತ್ರಿ ಆಗಿರುವಂತದ್ದು ಇದು. ಸರಿ, ರಾತ್ರಿ ಮತ್ತೆ ಕಾರುಗಳು ಬಂದಿದ್ದಾವೆ ಅಂತ ಗೊತ್ತಾಯ್ತು. ರೆಸಾರ್ಟ್ ಹತ್ರ ಹೋದ್ವಿ. ತುಂಬಾ ಜನ ಹೋಗೋಷ್ಟೊತ್ತಿಗೆ ಒಂದು 50-60 ಜನ ಗ್ರಾಮಸ್ಥರೆಲ್ಲ ಸೇರಿದ್ರು, ಲೇಡೀಸ್ ಎಲ್ರು. ಆದ್ರೆ ಒಳಗಡೆಯಿಂದ ಕಾರುಗಳು ಜೋರಾಗಿ ಬಂದಂತವು ಜನಗಳ ಮೇಲೆ ನುಗ್ಬಿಟ್ವು. ಅದ್ರಲ್ಲಿ ಕೊನೆಯಲ್ಲಿ ಒಂದು ಕಾರ್ ಹಿಡಿದು ಯಾವ ಕಡೆ ಏನು ಅಂತ ಕೇಳಿದಾಗ ಒಬ್ಬನ್ ಕೋಲ್ಕತ್ತಾ ಅಂತ, ಒಬ್ಬನ್ ಡೆಲ್ಲಿ ಅಂತ. ಓ, ಬೇರೆ ಸ್ಟೇಟ್ ಅವ್ರ? ಹಂಗಾದ್ರೆ ಅದೇನಾದ್ರು ಗೊತ್ತಾಯ್ತಾ ನಿಮ್ಗೆ? ಸ್ಟೇಟ್ ಅವರು. ಆಮೇಲೆ ಗ್ಲಾಸ್ಗಳೆಲ್ಲ ಹೊಡೆದಿದ್ದಾರೆ ನಮ್ಮ ಗ್ರಾಮಸ್ಥರು. ಮೇಲೆ ಬಂದಿದ್ದಕ್ಕೆ ಒಂದು ಕಾರಲ್ಲಿ ರಾತ್ರಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್ ಅಷ್ಟೇ. ಈಗ ಅಫಿಷಿಯಲ್ ಆಗಿ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಪೊಲೀಸರಿಗೆ? ಇಲ್ಲ, ಪೊಲೀಸರು ಜಾಗಕ್ಕೆ ಬಂದ್ರು, ಘಟನೆ ಎಲ್ಲ ಕೇಳಿದ್ರು ಏನು ಎತ್ತ ಅಂತ ಹೇಳಿ. ಮತ್ತೆ ಅವರೇ ರೆಸಾರ್ಟ್ ಗೇಟ್ ಕ್ಲೋಸ್ ಮಾಡಪ್ಪ, ಇನ್ನಾರು ಬಿಡ್ಬೇಡ ಅಂತ ಹೇಳಿ ಒಂದು ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ. ಕಂಪ್ಲೇಂಟ್ ತರ ಏನಾಗಿಲ್ಲ ಅಲ್ಲಿಗ? ಇಲ್ಲ ಇಲ್ಲ, ಏನೂ ಆಗಿಲ್ಲ. ಫೈನ್, ಥ್ಯಾಂಕ್ ಯು ರಾಜಣ್ಣ ಅವರೇ ಮಾತಾಡೋದಕ್ಕೆ. ಲಾಕ್ಡೌನ್ ಇದ್ರೂ ಕೂಡ ರಾಯಚೂರಿನ ಜನ ಕೇರ್ ಮಾಡ್ತಾ ಇಲ್ಲ. ಸೀಲ್ ಡೌನ್ ಮಾಡಿದ್ರು ಕೂಡ ವಿನಾಕಾರಣ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಲಾಕ್ಡೌನ್ ಇದ್ರೂ ಕೂಡ ಜನ ಸಾಕಷ್ಟು ಕಡೆಗಳಲ್ಲಿ ಈಗ ಕೇರ್ ಮಾಡ್ತಾ ಇಲ್ಲ. ರಾಯಚೂರಲ್ಲೂ ಕೂಡ ಹಂಗೆ ಆಗಿದೆ. ಸೀಲ್ ಡೌನ್ ಮಾಡಿದ್ದಾರೆ, ಬಟ್ ವಿನಾಕಾರಣ ಜನ ರಸ್ತೆಯಲ್ಲಿ ಬರ್ತಾ ಇದ್ದಾರೆ, ಓಡಾಡ್ತಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಜನ ಜಂಗುಳಿ ಇದೆ. ಮತ್ತೆ ಗದಗ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಇರೋದು. ಲಕ್ಷ್ಮೇಶ್ವರದಲ್ಲೂ ಜನ ಓಡಾಟ ಮಾಡ್ತಿದ್ದಾರೆ. ನಂಜನಗೂಡಲ್ಲೂ ಕೂಡ ಜನ ಮೀನಿಗೆ ಮುಗಿಬಿದ್ದಿದ್ದಾರೆ. ನಂಜನಗೂಡಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಆರೋಗ್ಯ ಇಲಾಖೆ ಸರ್ಕಾರಕ್ಕೆ ಟೆನ್ಷನ್ ಇದ್ದೇ ಇದೆ. ಸೊ ಆ ಭಾಗದಲ್ಲಿ ಜುಬ್ಲಿಯನ್ ಕಾರ್ಖಾನೆಯಿಂದ ಆ ನೌಕರನಿಂದ ಹಬ್ಬಿದಂತ ನಂಜಿದೆಯಲ್ಲ, ಈ ವೈರಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಮೈಸೂರಲ್ಲಿ ಆತಂಕ ಇದೆ, ಫುಲ್ ಮೈಸೂರಲ್ಲಿ. ಸೊ ಆದ್ರೂ ಕೂಡ ನಂಜನಗೂಡಲ್ಲಿ ಜನರಿಗೆ ಇದ್ರ ಬಗ್ಗೆ ಯಾವುದೇ ಅರಿವಿಲ್ವಾ ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ, ಏನ್ ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೋಗಿದ್ದಾರೆ, ಅಟ್ಲೀಸ್ಟ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅದನ್ನು ಕೂಡ ಮಾಡ್ತಾ ಇಲ್ಲ. ತರ ತುಂಬಾ ಕೇರ್ಲೆಸ್ ತರ ಮಾಡ್ತಾ ಇದ್ದಾರೆ. ರಾಯಚೂರು ಗದಗದ ಚಿತ್ರಣ ತೋರಿಸ್ತಾ ಇದೀವಿ. ಮಾರ್ಕೆಟ್ ನಲ್ಲಿ ಈ ಯುಗಾದಿ ಹಬ್ಬನೋ ದೀಪಾವಳಿ ಹಬ್ಬನೋ ಬಂದಂತ ಟೈಮ್ ನಲ್ಲಿ ಶಾಪಿಂಗ್ ಮಾಡೋದಕ್ಕೆ ಜನ ಹೆಂಗ್ ಬರ್ತಾರೆ, ಮಾರ್ಕೆಟ್ಗೆ ಮುಗಿ ಬೀಳ್ತಾರೆ, ಅದೇ ತರ ಕಾಣ್ತಾ ಇದೆ. ಮತ್ತೆ ಸರ್ಕಾರ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದೆ, ಯಾರು ವ್ಯಾಪಾರಸ್ಥರಿದ್ದಾರೆ, ಅಂಗಡಿ ಮಾಲೀಕರಿದ್ದಾರೆ, ಅವರು ಸೋಷಿಯಲ್ ಡಿಸ್ಟೆನ್ಸ್ ನೋಡ್ಕೋಬೇಕು, ಅಲ್ಲಿ ಮಾರ್ಕ್ ಎಲ್ಲ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರ ಮೇಲೆ ಆಕ್ಷನ್ ಆಗುತ್ತೆ ಅಂತ. ಸೊ ಅವ್ರುಗಳು ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಸದ್ಯಕ್ಕೆ ವ್ಯಾಪಾರ ಆದ್ರೆ ಸಾಕು ಅನ್ನೋ ಮೆಂಟಾಲಿಟಿಲಿ ಇದ್ದಂಗೆ ಕಾಣ್ತಾ ಇದೆ. ನೋಡ್ರಿ ಹಿಂಗ್ ನಿಮ್ಗೆ ಅವರು ಬೆಂಗಳೂರಲ್ಲಿ ಜನರು ಉಚಿತ ಹಾಲಿಗಾಗಿ ಹೊಡೆದಾಟ ಮಾಡ್ಕೊಂಡಿದ್ದಾರೆ. ಅರ್ಧ ಲೀಟರ್ ಉಚಿತ ಹಾಲಿಗಾಗಿ ಜನರು ಕೈ ಮಿಲಾಯಿಸಿದ್ದಾರೆ. ಯಲಹಂಕ ಬಳಿಯಲ್ಲಿ ಹಾಲಿಗಾಗಿ ಕಿತ್ತಾಡ್ಕೊಂಡಂತ ಘಟನೆ ನಡೆದಿರುವುದು. ಲಾಕ್ಡೌನ್ ನಡುವೆ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಜನರು ಮಾತ್ರ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ. ಉಚಿತ ಹಾಲಿಗಾಗಿ ಜನರು ಬಡದಾಡ್ಕೊಂಡಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.